ನಮಸ್ಕಾರ. ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಪಾರಕ ಮನ್ಯಾಗ ಜಳ ಅಂದ್ರೆ ಜಳ ಸುರಿತೈತೆ ಕುತ್ಕೊಳಕ ಆಗೋದಿಲ್ಲ. ನಮ್ದರ ಇದು ಐತಿ, ತಗಡೈತಿ, ತಗಡಿನ ಮನೆ ಕೇಳಬಾರ್ದು. ಬ್ಯಾಸ್ಗ್ಯಾಗ ಜಳ ಅಂದ್ರೆ ಜಳ ಸುರಿತೈತೆ ನೋಡ. ಫ್ಯಾನ್ ಹಚ್ಕೊಂಡ್ರೆ ಫ್ಯಾನ್ಯಾಗ ಬಿಸಿ ಗಾಳಿ ಬರ್ತೈತೆವ. ಅದಕ್ಕೆ ತಲೆ ಕೆಟ್ಟು ಸುಮ್ಮ ಹೊರಗೆ ಬಂದು ನೋಡು. ನಿನ್ ಕೆಲಸ ಆಗಿತ್ತ ಇಲ್ಲ ಪಾರಕ, ಬಂದ್ಬಿಟ್ಟು ನಾನು ಹತ್ಲಾಗ ಏನು ಅನ್ಕೋಬೇಡವ. ಮತ್ತೆ ಎಲ್ಲ 12 ಆತ ಕೆಲಸ ಆಗ್ದಂಗಿರ್ತತನ ಸರೋಜಿ. ಆಗೇತೋ ಎಲ್ಲ ಕೆಲಸ ಆಗಿತ್ತು ನೋಡು. ಈ ಜಳದಾಗ ಒಲಿ ಮುಂದೆ ನಿಂತ್ಕೊಂಡು ರೊಟ್ಟಿ ಮಾಡಷ್ಟತ್ತಿಗೆ ಪಾರಕ ನನ್ನ ಹೆಣ ಬಿದ್ದೋತ್ ನೋಡವ. ಯಾಕೆ ಸಿಲಿಂಡರ್ ಖಾಲಿಗಿತ್ತ, ಒಲೆಗೆ ರೊಟ್ಟಿ ಮಾಡಕ್ ಹೋಗಿದ್ದೆ. ಈ ಜಳದಾಗ ಒಲಿ ಎಲ್ಲ ಉಪ್ಕೆಂತ ಮಾಡೋದಾಗಲ್ಲವ. ಹಂಗ ಮೈಯಾಗ ಹಂಗ ಬೆವ್ರು ಇಳಿತಿರ್ತತಿ. ಅದು ಹೆಂಗ್ ಮಾಡ್ತೀಯನ್ನ ನೋಡ ಸೋರಿಗೆ. ಸುಮ್ ಸಿಲಿಂಡರ್ನಾಗ ಮಾಡಕ್ ಬರೋದಿಲ್ಲ ಅಡ್ಗಿನ. ಯವ್ವ ಪಾರಕ ಯಾಕೆ ಕೇಳ್ತೀಯವ್ವ ನಮ್ಮ ಮನೆ ಕತ್ತಿನ. ನನ್ನ ಗಂಡ ಅದನಲ್ಲೇವ್ವ ಓಟು ಕುಡಿದು ರೊಕ್ಕನ ಸೆರೆದಂಗಡಿಗೆ ಇಡ್ತಾನೆ. ಮನೆಗೆ ಏನು ತಂದು ಹಾಕೋದಿಲ್ಲ ನೋಡ. ಸಾಕಾಗ್ಬಿಡುತ್ತೆ ನನಗಂತೂ. ಸಿಲಿಂಡರ್ ಎಲ್ಲ ಖಾಲಿಯಾಗಿ 1 ವಾರ ಆತ್ ನೋಡವ. ಏನು ಮಾಡೋದು, ರೊಕ್ಕ ಇಲ್ಲ. 600 ರೂಪಾಯಿ ಜೋಡ್ಸೇನೀಗ. ಹಂಗು ಹಿಂಗು ಮಾಡಿ ಇನ್ನೊಂದು 300 ರೂಪಾಯಿ ಜೋಡಿಸಿ ಸಿಲಿಂಡರ್ ಬುಕ್ ಮಾಡ್ಬೇಕಾಗೈತಿ. ಹೌದು ಬಿಡ ಸರೋಜಿ, ಅಣ್ಣಾರು ಭಾಳ ಕುಡಿತಾರವ. ನಿನ್ನೆ ಕುಡಿದು ನಮ್ನಿ ಗದ್ಲ ಮಾಡಿದ್ರು ನೋಡು ಅಂಗಳದಾಗ ನಿಂತ್ಕೊಂಡು. ನನಗೆ ಒಂದೊಮ್ಮನಿ ಆಗ್ಬಿಡ್ತು ಬಿಡ ಸರೋಜಿ. ಏನಾರ ಮಾಡಿ ಬಿಡ್ಸಕ್ ಬರೋದಿಲ್ಲ ನೀನು. ಪರಕ್ಕ ನಾನು ಏನು ಮಾಡಲೆ ಪರಕ್ಕ, ಏನಾರು ಹೇಳಿದೆ ಒಳ್ಳೆ ಮಾತಿಂದ ಹೇಳಿದ್ರು ಕೇಳಲ್ಲ, ಸಿಟ್ಟು ಮಾಡಿ ಹೇಳಿದ್ರು ಕೇಳಲ್ಲ. ನಾನು ಏನು ಮಾಡಬೇಡ ಅಂತಾನೆ ಅದನ್ನ ಮಾಡ್ತಾನೆ ನೋಡು ನನ್ನ ಗಂಡ. ಅದಕ್ಕೆ ಸಾಥ್ ಕೊಡೋದು ನಮ್ಮತ್ತಿ. ಯಾವ ಗಂಡಸರು ಕುಡಿಯೋದಿಲ್ಲ, ತಪ್ಪೇನೈತಿ ಬಿಡು ಕುಡಿಯೋದ್ರಾಗ ಅಂತಾಳ ಪರಕ್ಕ. ಈಕಿ ಅತ್ತಿ, ಈಕಿ ತಾಯಿನ, ಈಕಿ ತಾಯಿ ಅದಕ್ಕಿ ಮಗಗ ಕುಡಿಬೇಡ ಅಂತ ಬುದ್ಧಿ ಹೇಳ್ಬೇಕು. ಕುಡಿಲ್ ಬಿಡು, ತಪ್ಪೇನೈತಿ, ಗಂಡಸ ಅವನು ಕುಡಿತಾನ, ಮತ್ತೊಂದು ಮಾಡ್ತಾನ, ಅದನ್ನೇ ನೀನು ಕೇಳೋದು ಅಂತಾಳೆ. ನಮ್ಮ ಅತ್ತಿನ ಒಂದು ಅರ್ಧ ಸಪೋರ್ಟ್ ಮಾಡ್ಬಿಡ್ತಾಳ ಮಗಗೆ. ಹಂಗ ನನ್ನ ಗಂಡ ಕೇಳೋದ ಅಲ್ಲ, ನಮ್ಮವನ ಏನನ್ನೋದಿಲ್ಲ, ನೀನೇನು ಅಂತ ನನಗೆ. ಹಂಗಾಗಿ ಸಾಕ ಸುಮ್ಮನೆ ಬಿಟ್ಟ ನೋಡ. ಕುಡಿದು ಒಂದಿನ ಹೋಗತ್ತೀವಿ ಹೋದ್ರಕತ್ತತ್ಲಾಗ ಅಂದು ತೆಲ್ಲಿಗ ತೆಗೆದಾಕ್ಬಿಟ್ಟ ನೋಡು. ನಾನಂತೂ ದುಡಿತಾನೆ ಇರೋದು. ಒಂದು ಮಗಳೈತಿ, ಒಂದು ಮನಿ ಐತಿ, ಸಾಕು ಹಿಂಗ ಸಕ್ಕೆಂತ ನನ್ನ ಮಗಳು. ನಾನು ಹೋಗ್ಲಿ ಬಿಡ, ಬೇಸರ ಮಾಡ್ಕೋಬೇಡ. ಏನು ಎಲ್ರ ಮನಿದು ಒಂದೊಂದು ನಮ್ನಿ ಅವ. ನಮ್ಮ ಮನಿದು ಒಂದು ನಮ್ನಿ ಆದ್ರೆ ನಿಮ್ಮ ಮನಿದು ಒಂದು ನಮ್ನಿ. ಹಿಂಗ ದೇವರು ಯಾರನ್ನ ನೆಮ್ಮದಿಯಿಂದ ಇರಕ್ ಬಿಡೋದಿಲ್ಲ. ಬಿಡ, ಬೇಸರ ಮಾಡ್ಕೋಬೇಡ. ಪರಕ್ಕ ಬಾರ ಕಮ್ಲಕ್ಕ, ಕುತ್ಕ ಬಾ. ಚಲೋ ಟೈಮಿಗೆ ಬಂದು ನೋಡು. ನಮ್ದು ಎಲ್ಲ ಕೆಲಸ ಆಗಿತ್ತವ. ಅದಕ್ಕೆ ಇಲ್ಲಿ ಮರದ ನೆರಳಿ ಆರಾಮಾಗಿ ಕುಂತಿದ್ವಿ. ಒಳಗ ಜಳ ಬಿಡ ಕುಂದ್ರಾಕ, ಅದಕ್ಕೆ ಸುಮ್ಮ ಹೊರ ಕುಂತಿದ್ವಿ. ಬಾ ನೀನು. ಮತ್ತೇನ್ಲೇ ಸರೋಜಿ, ಅಣ್ಣ ಸುಮ್ಮನಾದ್ರೆ ಹೆಂಗ? ನನ್ನ ಗಂಡ ಎಲ್ಲಿ ಸುಮ್ಮನಿರ್ತಾನ ಕಮ್ಲಕ್ಕ? ಇವತ್ತು ಬೆಳಗ್ಗೆ ಏನು ಮಾಡ್ಯಾರ ಗೊತ್ತೇನು? ಅಲ್ಲಿ ಬಾಗಲ್ದಾಗ ಯಾವ್ದೋ ಹಗ್ಗ ಬಿದ್ದತಿ. ನಮ್ಮ ಅತ್ತಿಗೆ ಮೊದಲ ನೆಟ್ಟು ಕಾಣೋದಿಲ್ಲ. ಹಗ್ಗನ ಹಾವ ಅಂತ ಮಗನ್ ಕೇಳಾಳ. ಇವರು ಹಗ್ಗ ಬೇ ಅಂದ್ಬಿಟ್ಟಿದ್ರೆ ಮುಗಿದೋಕತ್ತು. ಸುಮ್ಮನೆ ಬಿಟ್ಟು ಹಗ್ಗಲ್ಲದು ಹಾವು, ನಿನ್ ಸೊಸಿನ ತಗೊಂಬಂದು ಬಿಟ್ಟಾಳ ನೋಡು. ನಮ್ಮ ಮೇಲಿನ ಸಿಟ್ಟಿಗೆ ಕಡಿ ಸಾಯಿಸ್ಬೇಕಂತ ಮಾಡ್ಯಾಳ. ಅದಕ್ಕೆ ಹಾವು ಬಿಟ್ಟಾಳ ನೋಡು ಮನ್ಯಾಗ ಅಂತ ಅನ್ಬೇಕ. ನನ್ನ ಗಂಡಗ ನಮ್ಮತ್ತಿ ಕೇಳ್ತೀಯ ನೀನು? ಅಷ್ಟ ಸಾಕು. ನಾನು ಮನೆಗೆ ಹೊಕ್ಕನಿ ಒಳಗ ಬೇಕಂತನ ಹಾವು ಬಿಟ್ಟಿಯ ನೀನು? ನನ್ನನ್ನು ಸಾಯಿಸ್ಬೇಕಂತನ ಹಿಂಗೆ ಮಾಡಿಯ ಪ್ಲಾನ್ ಮಾಡ್ಕೊಂಡಿಯ ನೀನು ಅಂತಂದು ಒದ್ರಾಡಕತ್ ಬಿಡ್ಬೇಕ. ಹಗ್ಗ ಹಾವಲ್ ರೀತಿ ಇರೋದು ಹಗ್ಗ ಅಂತ ನೀ ಕೇಳಕ ರೆಡಿ ಇಲ್ಲವ. ಏನು ಮಾಡೋದು ನಡಿಯತ್ಲ. ಬೆಳಿಗ್ಗಿದ ರಾಮಾಯಣ ಆಗ್ಬಿಡ್ತು ನೋಡತ್ಲಾಗ. ಎಲ್ಲ ಕೆಲಸ ಮುಗಿಸಿ ಮಾಡಿಡತ್ಲನ ಸಾಕಾಗ ಹೋಗ್ಬಿಡ್ತವ. ಈ ಜಳ ಅಂದ್ರೆ ಜಳ ಮನ್ಯಾಗ. ಏನು ಮಾಡೋದತ್ಲಾಗ, ಅದಕ್ಕೆ ಹೊರ ಬಂದು ನೋಡು. ಸರೋಜಿ, ಯಾಕೆ ಅಣ್ಣಾರು ಹಿಂಗೆ ಮಾಡ್ತಾರ? ನಿನ್ನೆ ಕುಳ್ಕೊಂಬಂದು ಅಂಗಳದಾಗ ಒದರಾಡಿದ್ದಕ್ಕ 1-2 ಇಟ್ಟಿದ್ನಲ್ಲ ನಾನು ಹೊರಗ. ಅದಕ್ಕೆ ಎಲ್ಲರ ಮುಂದೆ ಐತಿ ನನಗೆ ಹೊಡೆದ್ಲು ಅಂತಂದು ಆ ಸಿಟ್ಟಿಗೆ ಏನು ಮಾಡ್ಯಾರ, ನಮ್ಮ ಅವನ ಹತ್ರ ಹಂಗೆ ಫಿಟ್ಟಿಂಗ್ ಇಟ್ಟಾರ. ಕೊನೆಗೆ ಅದು ನಮ್ಮ ಅತ್ತಿಗೆ ಗೊತ್ತಾತ ಅದು ಹಾವಲ್ಲ ಹಗ್ಗ, ನನ್ನ ಮಗ ಸುಳ್ಳು ಹೇಳ್ಯಾನ ಅಂತಂದು. ನಮ್ಮ ಮತ್ತೆ ಹಂಗ ಜಾಡ್ ಸೊದಬಿಟ್ಲು ನೋಡಿ ನನ್ನ ಗಂಡೋಗ. ಸುಮ್ ಕುಂತದ್ ಮುಲ್ಯಾಗ ಬಂದ ಹೊರಗ. ಅಯ್ಯೋ ಹೋಗ್ಲಿ ಬಿಡವ, ಅತ್ಲಾಗ ಏನಾತ. ಆದ್ರೆ ಈ ವರ್ಷ ಬ್ಯಾಸ್ಗಿ ಜಲ್ದಿ ಸ್ಟಾರ್ಟ್ ಆಗ್ಬಿಡ್ತಾವ ಕಮಲಕ್ಕ. ಈ ವರ್ಷ ಅಂತೂ ಏನು ಕೇಳಕ ಹೋಗ್ಬಾರ್ದು ನೋಡಿ ನೀನು. ಮಳಿಗಾಲನೂ ಇಲ್ಲ, ಮಳಿನೂ ಹೋತು. ಈ ವರ್ಷ ಚಳಿನ ಅನ್ಭವಿಸ್ಲಿಲ್ಲ ನಾವು. ಚಳಿ ಎಲ್ಲೈತಿ ಈ ವರ್ಷದಾಗ? ಚಳಿಗಾಲನ ಇಲ್ಲ, ಬರೀ ಬ್ಯಾಸ್ಗಿ ನೋಡವ. ಬರೀ ರಾಣ ಬಿಸಿಲು. ಈ ಬಿಸಿಲು ಕಾಲ ಸಾಕಾಗ್ಬಿಟ್ಟತಿ. ಇನ್ನು ಕಮಲಕ್ಕ ಐತಿ, ಇನ್ನು ಮಾರ್ಚ್ ಮೇ ಏಪ್ರಿಲ್ದಾಗನೂ ಐತಿ. ಬರಗಾಲ ಬರ್ತದ ನೋಡು. ನೀರಿಗಿನ್ನ ಏನು ಗತ್ತಿನ ಏನತ್ತಾಗ ನಾವು ಕೊಡ ಹಿಡ್ಕೊಂಡಿನ ಎಲ್ಲೆಲ್ಲಿ ಹೋಗ್ಬೇಕ ನೀರು ತಗೊಂಬರಕ್ಕ. ಯವ್ವ ಹೂನವ ತಾಯಿ, ನೀರಿಂದ ಏನಾರ ಸಮಸ್ಯೆ ಆತಂದ್ರ ಭಾಳ ಪಜಿತಕತ್ ನೋಡು. ಮಳೆಗಾಲ ಚಳಿಗಾಲ ಹೆಂಗ ಸಹಿಸ್ಕೋಬೋದವ, ಈ ಬ್ಯಾಸ್ಗಿನ ಸಹಿಸ್ಕೊಳೋದಾಗೋದಿಲ್ಲ ನೋಡು. ಇದ್ದಂತರ ಮನೆಯಾಗಾದ್ರೆ ಫ್ಯಾನ್, AC, ಕೂಲರು ಅಂತಿರ್ತಾವವ. ನಮ್ಮ ಮನೆಗೆ ಏನೈತಿ, ಅದ ಒಂದು ಫ್ಯಾನ್, ತಗಡಿನ ಮನಿ. ಫ್ಯಾನ್ ಹಚ್ಚಿದ್ರೆ ಸಾಕು ಬಿಸಿ ಗಾಳಿ. ನಿನ್ನ ಅತ್ಲಾಗ ಜೀವಕ್ಕೆ ಸಮಾಧಾನನ ಇರೋದಿಲ್ಲ ನೋಡ ಈ ಬ್ಯಾಸ್ಗ್ಯಾಗ.
ಸರೋಜಿ ಹಂಗಾನ ಮನುಷ್ಯ ಏನು ತಡ್ಕೊಳಲ್ಲ. ಬ್ಯಾಸ್ಗ್ಯಾಗ ಬಿಸಿಲು ಜಾಸ್ತಿ ಅಂತ ಹೋಯ್ಕೊಂತಾನ, ಮಳ್ಯಾಗ ಅಯ್ಯೋ ಮಳಿ ಹೊರ ಹೋಗಕ್ಕಾಗಲ್ಲ ಅಂತ ಹೋಯ್ಕೊಂತಾನ. ಕೆಲವ್ರು ಮನೆ ಸೋರ್ತಿರ್ತಾವು. ಈಗ ನೀನು ಬ್ಯಾಸ್ಗಿ ತಗಡಿನ ಮನಿ ಅಂತ ನೀ ಹೇಳ್ತಿ, ಮನಿ ಸೋರ್ತಿದ್ರ ಅಯ್ಯೋ ಸೋರ್ತಾವ ಮನಿ ಅಂತ ಅವ್ರು ಹೋಯ್ಕೊಂತಾರ. ಚಳಿಗಾಲದಾಗ ಒಂದು ನಮ್ನಿ, ಬ್ಯಾಸ್ಗೆ ಒಂದು ನಮ್ನಿ. ಒಟ್ಟ ಈ ಮನುಷ್ಯ ಅದನಲ್ಲ ಏನು ತಡ್ಕೊಳೋದಿಲ್ಲ. ಆರನು ತಡ್ಕೊಳಲ್ಲ, ಬಾರನು ತಡ್ಕೊಳೋದಿಲ್ಲ. ಅದೇನ ನಿಜ ಬಿಡ ಕಮಲಕ್ಕ. ನಮಗೆ ಬಿಸಿಲು ಜಾಸ್ತಿ ಆಗಬಾರ್ದು, ಮಳಿನೂ ಜಾಸ್ತಿ ಬರಬಾರ್ದು, ಚಳಿನೂ ಜಾಸ್ತಿ ಆಗಬಾರ್ದು. ಹೆಂಗಿದ್ರು ಒಂದು ನಮ್ನಿ ನಮಗೆ ಅಸಮಾಧಾನನ. ಒಟ್ಟು ಸಮಾಧಾನದಿಂದ ಇರೋದ್ರ ನೆಮ್ಮದಿ ಇದ್ವಿ ಅನ್ನಂಗ ನೋಡು. ಈ ಮನುಷ್ಯ ಜೀವನನ ಇಷ್ಟವ ತಾಯಿ. ಈ ಬ್ಯಾಸ್ಗೆಗ ಮದುವೆ ಜಾಸ್ತಿ. ಎಲ್ಲರ ಮದ್ವೆ ಹೋಗೋದು ಬಂತು ಅಂದ್ರೆ ನೀಟಾಗಿ ಕಾಟನ್ ಸೀರೆ ಉಟ್ಕೊಂಡು ನೀಟಾಗಿ ಹಂಗ ಎಣ್ಣೆ ಹಚ್ಕೊಂಡು ಎಲ್ಲಿ ಬಚ್ಕೊಂಡು ಹೋಗ್ಕವ ಅನ್ಕೊಂಡಿಯ ನಾವು. ಹೆಂಗ್ ಹೋಗ್ಕೋವಿ ಹಂಗ ಒಂದು ರೇಷ್ಮೆ ಸೀರೆ ಉಟ್ಕೊಂಡು ಮೈ ತುಂಬ ಬಂಗಾರ ಹಾಕ್ಯಂಡು ಕೂದಲ ಬಿಟ್ಕೊಂಡು ಒಂದು ಕ್ಲಿಪ್ ಹಾಕೊಂಡು ಹಂಗ ಮಕ್ಕಕ್ಕೆ ಹೆಂಗ ನಮ್ನಿ ಮೇಕಪ್ ಮಾಡ್ಕೊಂಡಿರ್ತವೆ. ಇಷ್ಟು ಬ್ಯಾಸ್ಗೆ ಇಷ್ಟು ಜಳ ಇದ್ರು ಬಿಡ್ತವೆ ನಾವು ರೆಡಿಯಾಗಿ ಹೋಗೋದು. ಹಂಗ ಬೈಕ್ ಅಂತೇಳಿ ಮತ್ತೆ ಅದ್ರ ಜೊತೆಗೆ ಜೀವನ ಮಾಡ್ತಾವ ನಾವು. ಹಂಗ ನಾವು ಮತ್ತೆ ಈ ಬ್ಯಾಸ್ಗೆಗ ನಮ್ಮ ಹೊಸ ವರ್ಷ ಸ್ಟಾರ್ಟ್ ಆಗೋದು. ಯುಗಾದಿ ಹಬ್ಬದ ಮುಂದೆ ಹಂಚಲ್ಲ, ಬೇವು ಬೆಲ್ಲ ಹಂಚ್ತವಿ. ನಮ್ಮ ವರ್ಷ ಪೂರ್ತಿ ಜೀವನದಾಗ ಸಿಹಿ ಕಹಿ ಸಮವಾಗಿರ್ಲಿ, ಸುಖ ದುಃಖ ಎರಡೂ ಸಮವಾಗಿರ್ಲಿ, ನಮ್ಮ ಜೀವನ ಚೆನ್ನಾಗಿರ್ಲಿ, ಹೊಸ ವರ್ಷದಿಂದ ಒಳ್ಳೇದಾಗ್ಲಿ ಅಂತ ನಾವು ನಮ್ಮ ಹೊಸ ವರ್ಷ ಸ್ಟಾರ್ಟ್ ಮಾಡೋದೇ ಈ ಬ್ಯಾಸ್ಗೆ ಜೊತೆ ಸ್ಟಾರ್ಟ್ ಮಾಡ್ತೀವಿ. ಕರೆಕ್ಟ್ ನೋಡ ಕಮಲಕ್ಕ, ನಮ್ಮ ಹೊಸ ವರ್ಷ ಸ್ಟಾರ್ಟ್ ಆಗೋದೇ ಈ ಬ್ಯಾಸ್ಗೆ ಜೊತೆ ಸ್ಟಾರ್ಟ್ ಆಗ್ಬಿಡ್ತದ. ಮತ್ತೆ ಈ ಬ್ಯಾಸ್ಗೆಗ ಹೌದಿಲ್ಲ ಮಾನೇನಿನ ಸೀಸನ್ ಶುರುವಾಗದು. ಈ ಸತಿ ಮಾನೇನ್ ಬರತ್ಲನ ಹೋಗಿ ಶೀಕರಣೆ ಮಾಡಿ ಎಲ್ಲರಿಗೂ ನಿಮ್ಗೆ ಊಟಕ್ಕೆ ಕರಿತಾನೆ. ನಮ್ಮ ಮನೆ ಊಟಕ್ಕೆ ಬರ್ರಿ. ಇವ್ರಿಗೂ ಹೇಳ್ತಾನೆ, ಪ್ರೇಮಿ ಕಲ್ಲವ ಅವ್ರಿಗೆಲ್ಲರಿಗೂ ಹೇಳ್ತಾನೆ, ಅವರು ಬರ್ತಾರ, ನೀವು ಎಲ್ಲರೂ ಬರ್ರಿ. ನೋಡಿ ಬ್ಯಾಸ್ಗಿಗೆ ಎಲ್ಲರೂ ಬೈಕಂತಾವ ನಾವು. ಜಳ ಬಿಸಿಲು ಬಾಯಿ ಒಣಗ್ತತಿ, ಒಳ ಕುಂದ್ರೋದಾಗಲ್ಲ ಅಂತ. ಈ ಬ್ಯಾಸ್ಗ್ಯಾಗ ಮದ್ವೆ ಮಾಡ್ತವಿ. ಹೊಸ ಮನಿತನ ಪರಿಚಯ ಆಕತ್ ನಮಗೆ. ಹೊಸ ಮನಿತನ ಜೊತೆ ಬೀತನ ಬೆಳೆಸ್ತವಿ. ಸಂಬಂಧಿಕರೆಲ್ಲರೂ ಒಂದುಗೂಡ್ತವಿ. ಬಂದು ಬಳಗದವರೆಲ್ಲ ಸೇರಿ ಒಂದು ಹಬ್ಬನ ಮಾಡ್ಬಿಡ್ತಾವ ನಾವು. ಆಮೇಲೆ ನಮ್ಮ ಹೊಸ ವರ್ಷ ಶುರು ಆಗದ ಯುಗಾದಿಯಿಂದ. ಈ ಬ್ಯಾಸ್ಗ್ಯಾಗ ನಮ್ಮ ಹೊಸ ವರ್ಷ ಶುರು ಮಾಡ್ತವಿ. ನೋಡಿ ಈಗ ಮಾವಿನ ಬಂತು, ಇನ್ನೀನ ಕರೀದಿ ಹೋಳಿಗೆ ಶಿಕರಣೆ ಮಾಡಿ ಕರಿತಾನೆ, ಎಲ್ಲರೂ ಬರ್ರಿ ಅಂತ. ಮತ್ತೆ ಎಲ್ಲರ ಮನೆಗೂ ಹಂಗ ಹೋಳಿಗೆ ಶಿಕರಣೆ ಮಾಡೋದು, ಎಲ್ಲ ಬಂಧು ಬಳಗನ್ ಕರಿಯೋದು, ಉಣ್ಣೋದು. ಈ ಬ್ಯಾಸ್ಗ್ಯಾಗ ನಾವು ಏನೆಲ್ಲ ಮಾಡ್ತವಿ ಆದ್ರೆ ಬ್ಯಾಸ್ಗಿಗೆ ಬೈತವಿ. ಕರೆಕ್ಟ್ ನೋಡ ಕಮಲಕ್ಕ, ನೀ ಹೇಳೋದು ನಿಜ. ಮತ್ತೆ ಈ ಚಳಿಗಾಲದಾಗ ಏನ್ ಮಾಡ್ತಾವ ಬೇಡ, ಚಳಿಗಾಲ ಮಳೆಗಾಲ ಬಂತು ಅಂದ್ರೆ ಹೊರಗೆ ಹೋಗತಕ್ಕದೇನ ಬೆಚ್ಚ ಮನ್ಯಾಗ ಕುಂದಿರ್ತಾವ. ಇಷ್ಟೊತ್ತು ಬ್ಯಾಸ್ಗಿಗೆ ಬಯಕತ್ತಿದ್ರಿ ಬಿಸಿಲು ಜಾಸ್ತಿ ಅಂತ. ಈಗ ಬ್ಯಾಸ್ಗ್ಯಾಗ ಇಷ್ಟೆಲ್ಲ ಮಾಡ್ತೀವಿ ಅಂತ ಅನ್ನತ್ಲನ ಈಗ ಚಳಿಗಾಲ ಮಳೆಗಾಲ ಬಯಕತ್ರೇನ? ಹಂಗ ಬೇಡ ಕಮಲಕ್ಕ, ಅದ್ರಾಗ ಏನೈತಿ. ನಾವು ಬ್ಯಾಸ್ಗಿಗೂ ಬೈತಾವ, ಮಳೆಗಾಲಕ್ಕೂ ಬೈತಾವ, ಚಳಿಗಾಲಕ್ಕೂ ಬೈತಾವ. ಹಂಗ ಅವ ಈ ಬ್ಯಾಸ್ಗ್ಯಾಗ ಹುಡ್ರನ್ನ ಹಿಡಿಯಾಕಂತೂ ಆಗೋದಿಲ್ಲ. ಈ ಸಾಲಂತೂ ರಜೆ ಕೊಟ್ಟು ಬಿಡ್ತತಿ. ಹಂಗ ಐಸ್ ನೇನು ಬರಕ್ಲೇನ ಸಾಕು. ಬ್ಯಾಸ್ಗೆ ಐತದೆ, ಬಿಸಿಲೈತಿ, 2 ರೂಪಾಯಿ ಕೊಡು ಅನ್ನೋದು ಹೋಗೋದು ಐಸ್ ತಿನ್ನೋದು. ದಿನಕ್ಕೆ 2-3 ಸತಿ ತಿಂತಾನೆ ನಮ್ಮ ಚಿಂಪೆ ಅಂತ. ಐಸ್ನ ಏನಾರ ಮಾಡಿ ಐಸ್ ತಿನ್ನೋದು ಬಿಡಿಸ್ಬೇಕಾಗೈತೆ ನಾವು. ಇವ ಹೂನವ ಈ ಬ್ಯಾಸ್ಗೆಗೆ ಸಾಲ್ ರಜೆ ಕೊಡೋದಕ್ಕೂ ಈ ಹುಡ್ರು ಬಿಸ್ಲಾಗ ತಿರ್ಗೋದಕ್ಕೂ ಮುಸುಡಿ ನೋಡಂಗಿರೋದಿಲ್ಲ. ಇವ ಅವಳೆ ಕರ್ರಿಗೆ ಹೆಗ್ನದಂಗ ಆಗ್ಬಿಡ್ತಾವ ನೋಡು. ಬಿಸ್ಲಾಗ ಆಡೋದು, ಹಂಗ ಜ್ಯೂಸ್ ಕುಡಿತಾನೆ ಅನ್ನೋದು, ಐಸ್ ತಿಂತಾನೆ ಅನ್ನೋದು. ಅವ್ನು ತಿಂದು ಮತ್ತೆ ಕೆಮ್ಮು ನೆಗಡಿ ಮಾಡ್ಕೊಂಡು ಕುಂದ್ರದು. ಅಲ್ಲ ಬ್ಯಾಸ್ಗಿಗೆ ತಂಪು ಅಂದ್ರೆ ಐಸ್ ಕ್ರೀಮು ಜ್ಯೂಸ ಕುಡಿಬೇಕು, ತಿನ್ಬೇಕನ. ಇದು ತಿನ್ನಲ್ಲ, ಕಲ್ಲಂಗಡಿ ಹಣ್ಣು ತಿನ್ಲಿ, ಮಾವಿನ ಹಣ್ಣು ತಿನ್ಲಿ, ಕರ್ಬೂಜ ಹಣ್ಣು ಸಿಗ್ತತಿ. ಇವೆಲ್ಲ ಬ್ಯಾಸ್ಗೆಗೆ ಸಿಗಂತ ಹಣ್ಣ, ಇವನ್ ತಿನ್ಲಿವ. ಅದು ಬಿಡೋದು ಐಸ್ ಕ್ರೀಮ್ ತಿಂತಾನಿ ಅಂತ ಹೋಗೋದು, ಜ್ಯೂಸ್ ಕುಡಿತಾನಿ ಅಂತ ಹೋಗೋದು. ಈ ಸತಿ ಅಂತ ನಮ್ಮ ಚಿಂಪಂಗ ನೀರು ಕೊಡೋದ ಇಲ್ಲ ನೋಡಿ ರೊಕ್ಕನ. ಅವ್ರ ಅಪ್ಪಗೆ ಹೇಳ್ತಾನೆ ಕಲ್ಲಂಗಡಿ ಹಣ್ಣು ತಂದು ಇಡಾಕ. ಆ ಕಲ್ಲಂಗಡಿ ಹಣ್ಣು ಮಾನಣ್ಣ ತಿನ್ಲಿ. ಇವ್ ಪಪ್ಪಾಯ ಹಣ್ಣು ಸಿಗ್ತದ, ಪಪ್ಪಾಯ ಹಣ್ಣು ತಿನ್ನೋದಿಲ್ಲ. ಇನ್ನು ಸ್ವಲ್ಪ ಪಪ್ಪಾಯ ಹಣ್ಣು ಇಟ್ಟು ಬಿಡು. ಕರ್ಬೂಜ ಹಣ್ಣು, ಕಲ್ಲಂಗಡಿ ಹಣ್ಣು ಇವೆಲ್ಲ ತಂಪಲ್ಲ, ತಿನ್ಲಿ. ಈಗಿನ ಕಾಲದ ಹುಡ್ರ ಹಂಗ ಬಿಡ ಕಮಲಕ್ಕ. ಇವು ಒಳ್ಳೆ ಐಟಮ್ಸ್ ಏನು ತಿನ್ನೋದಿಲ್ಲ ನೋಡು. ಒಟ್ಟು ಆರೋಗ್ಯಕ್ಕೆ ಒಳ್ಳೆ ಆಗಿರತಕ್ಕಂಥ ಐಟಮ್ಸ್ ಈಗಿನ ಕಾಲದ ಹುಡ್ರು ಏನು ತಿನ್ನೋದಿಲ್ಲ. ಬರೀ ಐಸ್ ಕ್ರೀಮ್ ತಿಂತಾನೆ, ಜ್ಯೂಸ್ ಕುಡಿತಾನೆ, ಐಸ್ ಕ್ರೀಮ್ ತಿಂತಾನೆ, ಜ್ಯೂಸ್ ಕುಡಿತಾನೆ. ಇವ ಇಂಥವು ತಿನ್ನು ಮಾಡು ಅಂದ್ರೆ ಆರಾಮಾಗಿ ಮಾಡ್ತಾರ ಅವ್ರು. ಅದ ಹಣ್ಣು ತಿನ್ನು ಅಂದ್ಬಿಟ್ರೆ ಹಂಗ ಅವರಿಗೆ ಮುಳ್ಳು ನುಂಗ್ದಂಗೆ ಮಾಡ್ತಾರೆ. ಕುಂದ್ರೆ ಒಂದಿಟ್ಟು ಭಾಳ ಹೊತ್ತಾತು ಬಂದು ನೀವು ಶರ್ಬತ್ತರ ಮಾಡ್ಕೊಂಬರ್ತಾನೆ. ಪರಕ್ಕ ನೀನು ಮಾಡ್ಕೊಂಬರ್ಲೇನು ಅಂತ ಕೇಳಿದ್ರ ನಾವು ಬೇಡ ಅಂತಾನೆ ಹೇಳ್ತೇವಿ. ನೀನು ಅರ್ಥ ಮಾಡ್ಕೋಬೇಕವ. ಪಾಪ ಮನೆ ಬಗಲಿಗೆ ಬಂದು ಕುಂತಾರ, ಹೋಗಿ ನಾ ಶರ್ಬತ್ ಮಾಡ್ಕೊಂಬರ್ಬೇಕು ಅಂತ. ಹೋಗ್ಸತಿನೂ ಹಂಗ ಮಾಡ್ದಿ, ಶರ್ಬತ್ ಮಾಡ್ಕೊಂಬರ್ಲೆ ಅಂತ ಕೇಳ್ತಿದ್ವಿ. ನಮ್ಮನ್ನ ಕೇಳ್ತಿದ್ವಿ. ನಾವ್ ಹೆಂಗ ಬಾ ಬಿಟ್ಟು ಹೋಗಿ ಮಾಡ್ಕೊಂಬ ಅಂತ ಹೇಳೋದಕ್ಕತಿ. ನೀನು ಅರ್ಥ ಮಾಡ್ಕೊಂಡು ಹೋಗಿ ಮಾಡ್ಕೊಂಬರ್ಬೇಕು. ಈ ಸತಿ ಅಂತ ನಾ ಬಿಟ್ಟು ಕೇಳಕತ್ತ ನೋಡವ, ನಮ್ ಶರ್ಬತ್ ಬೇಕೋ ಮಾಡ್ಕೊಂಬ ಹೋಗು. ಅಯ್ಯೋ ಸರೋಜಿ ಮರಿಬೇಡವ, ನಿಂದು ಮಾಡ್ಕೊಂಬರ್ತಾನ ತಡಿ. ನಡಿ, ನಾವು ಬರ್ತಾವ ಒಳಗೆ ಬಾಳತ್ತ ತಿಳ್ಕೊಂತ. ಹೋಗ್ಲಿ ಬಿಡ ಪರಕ, ಏನ್ ಶರ್ಬತ್ ಮಾಡ್ತಿ, ಸುಮ್ಮನೆ ಆರಾಮ ಕುತ್ಕ. ಅದು ಹಂಗ ಹಾಕಿ ನಮ್ ಸರೋಜಿ. ಬಿಡ ಸರೋಜಿ, ನೀನು ಹಂಗ ಮಾಡ್ತಿ ನೋಡು. ಕಮಲಕ್ಕ ಸುಮ್ಮನಿರ ನೀನು. ಆಕಿ ಯಾವಾಗಾರ ನೋಡು ಬಂದಾಗ ಶರ್ಬತ್ ಮಾಡ್ಲಾ ಅಂತ ಮಾಡೋದಿಲ್ಲ ಬಿಡೋದಿಲ್ಲ. ಈ ಸತಿ ಈಕಿ ಮನೆ ಶರ್ಬತ್ ಕೊಡ್ತಾ ನಾವು ಮನೆ ಹೋಗೋಣಂತ ಬಾ ಒಳಗೆ.